ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ಪಾದನೆ ಮಾಡುವಂತ ಎಸ್ ಮೊಬಿಲಿಟಿ ಕಂಪನಿ ತನ್ನ ಹೊಸ ಶ್ರೇಣಿಯ ವಾಹನಗಳನ್ನು ಬಿಡುಗಡೆ ಮಾಡಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಾರಂಭ ಕೂಡ ನಡೆಯಿತು. ಆ ಸಮಾರಂಭದಲ್ಲಿ ಹೊಸ ವಾಹನಗಳು ಅಂದರೆ ಇವಿ ಬೈಕ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಗ್ರಾಮೀಣ ಭಾಗದ ರೈತರು, ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಕಡಿಮೆ ಬೆಲೆಗೆ ಗುಣಮಟ್ಟದ ಎಲೆಕ್ಟ್ರಿಕಲ್ ಸ್ಕೂಟಿಗಳನ್ನು ನೀಡುವ ಉದ್ದೇಶವಿದೆ ಅಂತ ಎಸ್ ಮೊಬಿಲಿಟಿ ಕಂಪನಿ ಸಂಸ್ಥಾಪಕ ಜಿ ರಂಗನಾಥ್ ಅವರು ಹೇಳಿದರು. ಇದೇ ವೇಳೆ ಮಾತನಾಡಿದ FKCCI ಅಧ್ಯಕ್ಷ ರಮೇಶ್ ಚಂದ್ರ ಲಹೋಟಿ, ಕಾಲೇಜು ವಿದ್ಯಾರ್ಥಿಗಳಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಬಗ್ಗೆ ಮಾಹಿತಿ ನೀಡಬೇಕು, ಅವರ ವೆಹಿಕಲ್ಗಳನ್ನು ಬಳಕೆ ಮಾಡುವಂತೆ ಮನವಿ ಮಾಡಿದರು. ಕೈಗಾರಿಕಾ ಒಕ್ಕೂಟ ಎಸ್ ಮೊಬಿಲಿಟಿ ಕಂಪನಿಗೆ ಸರ್ಕಾರದಿಂದ ಯಾವುದೇ ಸಹಾಯ ಕೊಡಿಸಲು ಸಿದ್ಧವಿದೆ ಅಂತ ಲಹೋಟಿ ಅಭಿಪ್ರಾಯಪಟ್ಟರು. ವಿವಿಧ ಶ್ರೇಣಿಯ ಎಸ್ ಮೊಬಿಲಿಟಿ ಕಂಪನಿಯ ವಾಹನಗಳಿಗೆ ಕಿರುತೆರೆ ನಟ ಚಂದು ಬಿ ಗೌಡ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ನೂತನ ಎಲೆಕ್ಟ್ರಿಕಲ್ ವಾಹನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಫ್ರೀಡಂ ಟಿವಿಯ ಸಹಾಯಕ ಸಂಪಾದಕ ಪ್ರಸನ್ನ ದೇವನೂರು ಅವರಿಗೆ ಎಸ್ ಮೊಬಿಲಿಟಿ ಕಂಪನಿ ಸಂಸ್ಥಾಪಕ ಜಿ ರಂಗನಾಥ್ ಸನ್ಮಾನ ಮಾಡಿ ಗೌರವಿಸಿದರು. My own suggestion as an industry friend that you showcase this to the college youths, especially in the cities like Bangalore, Mysore. In ಸಹಾಯ ಆಗಬೇಕು ಥ್ರೂಔಟ್ ಕರ್ನಾಟಕದಲ್ಲಿ. ಎಲ್ಲಿ ನಿಮಗೆ ಪಾರ್ಟ್ನರ್ಗೆ ಸಹಾಯ ಆಗಲ್ಲ, ಗೌರ್ಮೆಂಟ್ನಲ್ಲಿ ಏನು ನಿಮಗೆ ಏನು ಫೆಸಿಲಿಟಿ ಬೇಕು ನಾವು ನಿಮ್ಗೆ ಬನ್ನಿ, ನಮ್ಮ ಹತ್ರ ನಾವು ಕರ್ಕೊಂಡು ಹೋಗ್ತೀವಿ. ಸರ್ಕಾರದ ಮುಂದೆ, ಸೆಂಟ್ರಲ್ ಗೌರ್ಮೆಂಟ್ ಮುಂದೆ we will take forward. ಮೊಬಿಲಿಟಿ ಲಾಸ್ಟ್ 2018 ಇಂದ ರಿಸರ್ಚ್ ಮಾಡಿ ಇದ್ರ ಮಧ್ಯದಲ್ಲಿ ಸುಮಾರು ಕಂಪ್ನೀಸ್ ಬಂದು ಸೊ ಒಂದೊಂದು ಟಾಸ್ಕು ಒಂದೊಂದು ಸ್ಪೆಸಿಫಿಕೇಶನ್ ಡಿಫ್ರೆಂಟ್ ಸ್ಪೆಸಿಫಿಕೇಶನಲ್ಲಿ ಬಂದಿದೆ. 2020 ಎಸ್ ಮೊಬಿಲಿಟಿ ಬರಬೇಕಾಯಿತು. ಅಲ್ಲಿಂದ ರಿಸರ್ಚು ಬೇರೆ ಕಂಪ್ನಿ ಬಂದಿದ್ದು ವೈಟ್ ಮಾಡ್ಕೊಂಡು ಮೂಮೆಂಟ್ಸ್ ಹೋಗಿ ಸೊ ಟೆಕ್ನಾಲಜಿ ಏನು ಕೊಡ್ಬೋದು, ನಮ್ಮ ಕಂಟ್ರಿಗೆ ಏನು ಬೇಸಿಕ್ ಟೆಕ್ನಾಲಜಿ ನೀಡಿದೆ ಎಲ್ಲರಿಗೂ ಟಚ್ ಆಗೋದಕ್ಕೆ. ಪ್ರೈಸ್ ಒಂದೇ ನಾಟ್ ಒನ್ ಚಾಲೆಂಜ್. ಇಲ್ಲಿ ಪ್ರೈಸು ಟೆಕ್ನಾಲಜಿ ಒಂದೇ ಅಲ್ಲ, ಇಲ್ಲಿ ಪ್ರೈಸನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿವರೆಗೂ ವೈಟ್ ಮಾಡಿ ಬೆಸ್ಟ್ ಪ್ರೈಸಸಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಶ್ರೇಣಿನ ಇಂಟ್ರೊಡ್ಯೂಸ್ ಮಾಡಿ